ಗೈಸ್ ನೋಡಿ ನಮ್ಮ ಡ್ಯಾನ್ಸು ಹೇಗಿದೆ. ನಮ್ಮ ಡ್ಯಾನ್ಸು ಒಟ್ಟರಷ್ಟು ಸ್ಟೆಪ್ ಮಾಡ್ತಾಯಿದ್ವಿ ನಾವು. ಸೊ ಪ್ರಾಕ್ಟೀಸನ್ನು ಮಾಡ್ಕೊಂಡಿಲ್ಲ. ಸೊ ಆರ್ಕೆಸ್ಟ್ರಲ್ಲಿ ಹಾಡು ಹೇಳ್ತಾಯಿದ್ರು. ಸೊ ಅರವಿಂದ್ ಮುಕುಂದನ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಸರಿಗಮಪಕ್ಕೆ ಬಂದಿದ್ದರು. ಸೊ ಅವರು ಹಾಡು ಹೇಳ್ತಾಯಿದ್ರು. ನಾವು ಹಾಗೆ ಅವ್ರು ಹಾಡು ಹೇಳ್ತಾ ಇದ್ದಂಗೆ ನಮ್ಮದೇ ಆದ ಒಂದು ಸ್ಟೆಪ್ ಮಾಡ್ತಾಯಿದ್ವಿ. ಸೊ ಒಂದು 10 ಗಂಟೆ ತನಕ ಒಂದು ಡ್ಯಾನ್ಸ್ ಮಾಡಿದ್ದೀವಿ. ಸೊ ಹಾಗಾಗಿ ತುಂಬ ಡ್ಯಾನ್ಸಿನ ವೀಡಿಯೋ ನಾನು ಇಲ್ಲಿ ಶೇರ್ ಮಾಡಿಲ್ಲ, ಒಂದು ಸ್ವಲ್ಪ ಕ್ಲಿಪಿಕ್ಸ್ ಮಾತ್ರ ಶೇರ್ ಮಾಡಿದ್ದೀನಿ. ಸುಸ್ತಂತೂ ಆಗಲಿಲ್ಲ ಗಾಯ್ಸ್, ಅಷ್ಟು ಕುಣಿದಿದ್ದೀವಿ ಯಪ್ಪ ಹೇಳೋಂಗಿಲ್ಲ. ನೀವು ವೀಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಡ್ಯಾನ್ಸು ಎಲ್ಲ ಮುಗಿಯೋ ತನಕ ಒಂದು 9:30 10 ಗಂಟೆ ಆಯಿತು ನಮ್ಮದು ಕುಣಿತ ಮುಗಿಯೋ ತನಕ, ಆರ್ಕೆಸ್ಟ್ರಾ ಮುಗಿಯೋ ತನಕ. ಸೊ ಕುಣಿತ ಮುಗಿತಾ ಇದ್ದಂಗೆ ನಮ್ಮ ಹೊಟ್ಟೆ ಬೇರೆ ಚೂರನ್ನ ಕತ್ಕೊಂತು. ನೋಡಿ ಇಲ್ಲಿ ಊಟದ ಕಡೆ ಬಂದ್ವಿ ನಾವು. ಮೆನ್ಯೂಸ್ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇತ್ತು. ಸೊ ದೋಸೆ, ವಡಪೆ, ಆಮೇಲೆ ರುಮಾಲ್ ರೋಟಿ, ಪಲಾವು, ಸಮಥಿಂಗ್ ಅನ್ನ ಸಾರು, ಅನ್ನ ಸಾಂಬಾರು, ಕರ್ಡ್ ರೈಸು, ವೆಜ್ ರೋಲು, ದೆನ್ ಪನ್ನೀರ್ ಕುರ್ಮಾ. ಸೊ ಸುಮಾರು ಥರ ವೆರೈಟಿ ಇತ್ತು ನೋಡಿ. ಅವರೆಲ್ಲರಿಗೂ ನಾನು ಹಾಯ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಪಾಪ ನೋಡಿ. ಸೊ ನಾವಂತೂ ಮೊದಲೇ ಮಧ್ಯಾಹ್ನ 4 ಗಂಟೆಗೆ ಸಾಬುದಾನದ್ದು ಇಡ್ಲಿ ತಿಂದಿದ್ವಿ. ಸೊ ಆಮೇಲೆ ಒಂದು 7 ಗಂಟೆ ಅಷ್ಟೊತ್ತಿಗೆ ವೆಲ್ಕಮ್ ಡ್ರಿಂಕ್ ಕುಡಿದಿದ್ವಿ. ಅದು ನಮ್ಮ ಡ್ಯಾನ್ಸ್ ಕುಣಿತಕ್ಕೆ ಎಲ್ಲ ಫುಲ್ ಜೀರ್ಣ ಆಗಿ ಮತ್ತೆ ಹೊಶುವಾಕತ್ಗೆ ಬಿಡ್ತು. ಸಾಕತ್ತು ಬ್ಯಾಟಿಂಗ್ ಮಾಡಿದ್ದೆ ನಾವಂತೂ ಫುಲ್ಲು. ಸೊ ನೋಡಿ ಹೀಗಿತ್ತು ನಮ್ಮ ರಿಸೆಪ್ಷನ್ ಫಂಕ್ಷನ್. ಸೊ ಈ ಫಂಕ್ಷನ್ ನಡೆದಿದ್ದು ಆದ್ಯ ಫಾರ್ಮ್ ಹೌಸ್, ಯಲಹಂಕ, ರಾಮಗೊಂಡನಹಳ್ಳಿಯಲ್ಲಿ. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು. ನಾನು ಯಾವಾಗಲೇ ಹೇಳ್ದಂಗೆ ಬಂದ ಕೂಡಲೇ ನಾನು ಇಡೀ ಫಾರ್ಮ್ ಹೌಸನ್ನು ಸುತ್ತಾಕೊಂಬಂದಿದ್ದೀನಿ. ಸುತ್ತಾಕೊಂಬರೋಕ್ಕೆ ನಿಮ್ಗೊಂದು 20ರಿಂದ 30 ನಿಮಿಷ ಬೇಕು, ಅಷ್ಟು ಚೆನ್ನಾಗಿದೆ ಫಾರ್ಮ್ ಹೌಸು. ಊರಿನ ಸ್ವಲ್ಪ ಸಿಟಿ ಮಧ್ಯ ಇದ್ದರೂ ಒಂಥರ ಹಳ್ಳಿ ಫೀಲ್ ಕೊಡುತ್ತೆ ನಮಗೆ ಆ ಫಾರ್ಮ್ ಹೌಸ್. ಅಷ್ಟು ಚೆನ್ನಾಗಿದೆ ಆ ಫಾರ್ಮ್ ಹೌಸು. ದಿಸ್ ಇಸ್ ಮಂಜು, ವಿಶ್ವ, ಹಾಯ್ ಚಿಕ್ಕಪ್ಪ, ಓಕೆ. ಓ ಚಿಕ್ಕಪ್ಪ ಹಾಯ್ ಮಾಡಿ. ಹಾಯ್ ರೋಶ್ನಿ, 1 ಸೆಕೆಂಡ್. ಓಕೆ ಹಾಯ್. ಹಾಯ್ ಯಸ್ ಹಾಯ್ ಶಶಾಂಕ್. ಹಾಯ್ 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 ಹೇಳು. ಹಾಯ್ ಓಕೆ ಹಾಯ್. ಈಗ ಹೇಳು ಹಾಯ್ ಹೇಳು. ಹಾಯ್ 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 ಹೇಳ್ಬೇಕು. ಹಾಯ್ ಹೇಳು. ಹಾಯ್ ಎಲ್ಲ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ. ನನ್ನ ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಆದಿತ್ಯ ಅವರಿದ್ದಾರೆ, ಪವಿತ್ರ ಅವರಿದ್ದಾರೆ, ಮಿಸಸ್ ಪೂರ್ಣಿಮಾ ಅವರಿದ್ದಾರೆ. ಸೊ ಇಲ್ಲಿ ಸೊ ನಮ್ಮ ಗ್ಯಾಂಗ್ ಊಟ ಆಯಿತು. ಊಟ ಆಗಿ ಕೂತ್ಕೊಂಡು ಇಲ್ಲೆಲ್ಲ ಇದ್ದೀವಿ. ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಾನು ಈಗ ಐಸ್ ಕ್ರೀಮ್ ತಿನ್ಬೇಕು, ಹೋಗ್ಬೇಕು ಈಗ ಐಸ್ ಕ್ರೀಮ್ ತಿನ್ನಕ್ಕೆ. ಸಂದೇಶ ಊಟ ಆಯ್ತಲ್ವಾ? ಸೊ ಫಂಕ್ಷನ್ ಎಲ್ಲ ಮುಗಿತು ಗಾಯ್ಸ್, ಊಟ ಆಯಿತು ನೋಡಿ. ಸ್ಟೇಜ್ ಎಲ್ಲ ಖಾಲಿ. ಸೊ ಇನ್ನು ನಾಳೆಯಿಂದ ನಮ್ಮ ಊರು, ನಮ್ಮ ಕೆಲಸ ಹೋಗ್ತಾ ಇರಬೇಕು. ಎಲ್ಲ ಕೂತಿದ್ದಾರೆ, ಇಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ, ಊಟ ಮಾಡಿ ಸುಸ್ತಾಗಿ ಎಲ್ಲ ಕೂತಿದ್ದಾರೆ. ನಾಳೆಯಿಂದ ಪೂರ್ಣಿಮಾ ನಮ್ಮ ಮನೆ, ನಮ್ಮ ಕೆಲಸ, ಅದೇ ಹಾಡು ಅದೇ ರಾಗ. ಸೊ ನೋಡಿ ಎಲ್ಲ ಖಾಲಿ ಬಿಕೋ ಹೊಡಿತಾ ಇದೆ ಎಲ್ಲ, ಫುಲ್ ಚೇರ್ ಎಲ್ಲ. ಸೊ ನೋಡಿ ಈಗ ಸ್ಟೇಜ್ ಫುಲ್ ಖಾಲಿ. ಆವಾಗ ಫುಲ್ ರಂಗಿತ್ತು, ಈ ಸ್ಟೇಜ್ ಫುಲ್ ಖಾಲಿ ಆಗಿದೆ. ಸೊ ನಾವು ಊಟ ಎಲ್ಲ ಮುಗಿಸಿ ಸ್ಟೇಜ್ ಹತ್ರ ಬಂದು ಕೂತಿದ್ದೀವಿ. ಇದು ಸಮಯ ಸುಮಾರು ಒಂದು 11 ಗಂಟೆ ಆಗಿತ್ತು. ಮಾವವರೆಲ್ಲ ಊಟಕ್ಕೆ ಹೋಗಿದ್ರು. ಫುಲ್ ಲಾಸ್ಟ್ ಗೆಸ್ಟನ್ನೆಲ್ಲ ಕಳಿಸ್ಬಿಟ್ಟು ಲಾಸ್ಟ್ ಅವ್ರು ಊಟಕ್ಕೆ ಹೋಗಿದ್ರು. ಸೊ ನಾವಿಲ್ಲಿ ಕೂತಿದ್ದೀವಿ ಕಸಿನ್ಸ್ ಎಲ್ಲ. ಸೊ ಏನೇ ಒಂದು ಕಾರ್ಯಕ್ರಮ ಅಥವಾ ಫಂಕ್ಷನ್ ಆದರೂ ಅಷ್ಟೇ, ಫಂಕ್ಷನ್ ಬಂತು ಅಂದಾಗ ಎಷ್ಟು ಖುಷಿ ಆಗುತ್ತೋ, ಎಷ್ಟು ಆನಂದ ಪಡ್ತೀವೋ, ಹಾಗೆ ಮುಗೀತು ಅನ್ನೋ ಅಷ್ಟೊತ್ತಿಗೆ ಅಷ್ಟೇ ಬೇಜಾರಾಗುತ್ತೆ, ಅಷ್ಟೇ ದುಃಖ ಆಗುತ್ತೆ. ಯಾಕೆ ಅಂತಂದರೆ ಫಂಕ್ಷನ್ ಮುಗೀತು, ನಮ್ಮ ಊರಿಗೆ ತೆರಳಬೇಕು, ನಮ್ಮ ಕೆಲಸ ಅದೇ ಹಾಡು ಅದೇ ರಾಗ ಅನ್ನಂಗೆ ಅವಾಗ ಹೇಳ್ದಂಗೆ. ಸೊ ಅದೇ ಕೆಲಸ ಆಗುತ್ತೆ.
ಸೊ ಭರ್ಜರಿ ಡ್ಯಾನ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ರೂಮ್ ಒಳಗೆ ಬಂದ್ವಿ. ಸೊ ರೂಮ್ ಒಳಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡ್ತಿದ್ವಿ. ಸೊ ಮಾವ ನಮಗೆ ಏನೋ ಸ್ಪೆಷಲ್ ಸನ್ಮಾನ ಮಾಡ್ತೀನಿ ಬನ್ನಿ ಹೊರಗಡೆ ಅಂತ ಒಬ್ಬೊಬ್ಬರನ್ನೇ ಕರೀತಾ ಇದ್ದ. ಸೊ ಮೊದಲನೇ ಬೋಣಿಗೆ ನಂದೇ ಆಗಿತ್ತು ನೋಡಿ. ನನಗೆ ಹಾರ ಹಾಕೇ ಬಿಟ್ಟ, ಏನೋ ಕತ್ತದ ಹಾರ ಸಮಥಿಂಗ್ ಮಾಡಿಸ್ಕೊಂಬರಿದ. ಹಾರ ಮಾತ್ರ ಬಂಪರ್ ಆಗಿದೆ. ಮಾವ ನನಗೆ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನನ್ನ ಬ್ಲಾಗಲ್ಲೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆಗಿತ್ತು, ಸೂಪರ್ ಆಗಿತ್ತು. ಮದುವೆ ಮನೆಯಲ್ಲಿ ಪ್ರೋಗ್ರಾಮ್ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಆಶೀರ್ವದಿಸಿ ಎಲ್ಲರೂ. ಯಾಕಂದ್ರೆ ಅಡುಗೆ ಅವ್ರದ್ದೆಲ್ಲ ಅವ್ರು ಬಡಿಸ್ತಾ ಇದ್ರಲ್ಲ, ಅವ್ರದಕ್ಕೆಲ್ಲ ಹಾಯ್ ಮಾಡಿ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿ ಬನ್ನಿ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನನ್ಗಾಯ್ತು ಈಗ ಪೂರ್ಣಿಮನಿಗೆ ನಿಂಗೆ. ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಸೊ ನಮಗೆಲ್ಲರಿಗೂ ಸನ್ಮಾನ ಆಯಿತು. ಮಾವ ತುಂಬ ಚೆನ್ನಾಗಿ ಸನ್ಮಾನ ಮಾಡಿದರು. ಈಗ ಸರ್ಪ್ರೈಸ್ ಸನ್ಮಾನ ಭಾವ ಮತ್ತು ಅಕ್ಕನಿಗೆ ಸುರೇಶ್ ಮಾವನ ಕಡೆಯಿಂದ. ಹಾಡು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸುರೇಶ್ ಮಾವ ಅವರಿಗೆ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಆಮೇಲೆ ನಮ್ಮನ್ನ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದಂತಹ ಅಭಿಮಾನಿ ಬಳಗಕ್ಕೂ ನಮ್ಮ ಧನ್ಯವಾದಗಳು. ಈ ಹಾರದಿಂದ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಪೇಮೆಂಟ್ ಬಂದಿಲ್ಲ ಆದ್ರೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತೀವಿ ಇನ್ನೂ. ಧನ್ಯವಾದ. ನೀವು ಪೂರ್ಣಿಮೆಗೆ ಪ್ರಪೋಸ್ ಮಾಡೋದಾದ್ರೆ ಹೇಗೆ ಮಾಡ್ತೀರಾ? ಈಗ ಬರ್ಲಿ. ಮೈಕೋ ಕಪಲ್ ಮೈಕೋ. ಎಲ್ಲ ಅಭಿಮಾನಿಗಳು ಧನ್ಯವಾದಗಳು. ನಮ್ಮ ಡ್ಯಾನ್ಸ್ ಅನ್ನ ಖುಷಿಯಿಂದ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಈಗ ತಾವು ತಮ್ಮ ಯಜಮಾನರಿಗೆ ಏನ್ ತಿನ್ಸಕ್ಕೆ ಇಷ್ಟಪಡ್ತೀರಾ? ಚಳ್ಳೆ ಹಣ್ಣು ಗಿಫ್ಟ್ ಬರ್ತಾ ಇದೆ. ಒಂದು ಗಿಫ್ಟು ನಿಮ್ಮ ಡ್ಯಾನ್ಸಿಗೋಸ್ಕರ, ಒಂದು ಗಿಫ್ಟು ನೀವು ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟು, ಒಂದು ಗಿಫ್ಟ್ ಇವರು ನಿಮ್ಗೆ ಯಾವಾಗಲೂ ಬೆನ್ನೆಲುಬಾಗಿ, ಮತ್ತೆ ಇನ್ನೊಂದು ಗಿಫ್ಟ್ ಇವರಿಗೆ ನಿಮ್ಗೆ ಮೇಕಪ್ಗೆ ಎಲ್ಲ ಸಹಕಾರ ಮಾಡಿ. ಯೂಟ್ಯೂಬಿಗೆ ಬೆನ್ನೆಲುಬು ಕೊಡೋದಿಲ್ಲ, ನಾನೇ ಬೆನ್ನೆಲುಬು. ಹೆಬ್ಬಾವ್ ಮಲ್ಸಾಗತ್ತು ಮೈ ಮೇಲೆ, ಹೆಬ್ಬಾವ್ ಮಲ್ಸಾಗತ್ತು ಮೈ ಮೇಲೆ. I love you ಕಣೋ. I love you ಕಣೋ. ಯಾವ ತರ ಕಾಡ್ತಾ ಇದ್ದ ಅದ್ರ ಬಗ್ಗೆ ವರ್ಣನೆ ಮಾಡು. ವರ್ಣನಕ್ಕೆ ಮಾತು ಸಾಲದು. ಹಂಗೆ ಅದೇ ಬೇಡ ಅಲ್ಬೇಡ ಕಾಣು ಮಾತು ಒಂದು ಮಾತು. ಮಾಮ ಸುಶೀತಂಗೆ ನೀವು ಅದನ್ನ ಮನೆಗೆ ಕರೆದು ಅಲ್ಲೇ ಬೇಕಾದ್ರೆ ಮಾಡ್ಲಕ್ಕು ಈ ಹಾರ ಇಟ್ಕೊಂಡ್ರೆ. ನನ್ನ ನೀನು ಗೆಲ್ಲಲಾರೆ ಮದುವೆಗೆ ಹೇಳಿದ್ಯಲ್ಲ.
ಮೈಸೂರು ಪಾಕ್ ನೋಡು ಬೇಸಿಗೆ ಪಾಪು ಬೇಸಿಗೆಗಾಲದಲ್ಲಿ ಶರ್ಬತ್ತಾರು ಕುಡೀರಿ ಮಜ್ಜಿಗೆನಾರು ಕುಡೀರಿ ಇಲ್ಲ ಕರೆಕ್ಟಾಗಿ ಬರ್ತಾಯಿದ್ದು ಬೇಸಿಗೆಗಾಲದಲ್ಲಿ ಶರ್ಬತ್ತಾರು ಕುಡೀರಿ ಮಜ್ಜಿಗೆನಾರು ಕುಡೀರಿ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಕಾಫಿನಾರು ಕುಡೀರಿ ಕೊಡ್ತಾ ಇದ್ದ ಮಾವ. ಈಗ ಒಂದು ಹುಡುಗರೆ ತಲೆ ಕೂದಲು ಚೆನ್ನಾಗಿ ಕೆದರ್ಕು ನಾವು ಹೆಲ್ಪ್ ಮಾಡಿಲ್ಲ ಸುಮ್ಮನೆ ಯಾರಿಗೂ ಹೆದರ್ಲಿಲ್ಲ ಎಷ್ಟು ಜನ ಅಂತ ಹೆದರ್ಸ್ಲಿ ಬಾಬುನಂತ ಬರ್ತಾ ಇದ್ದೀನಿ ಕೈವಾಡ ಭಾಳ ಇದೆ ಅದಕ್ಕೆ ಇದು ಮೈಸೂರು ಪಾಕ್ ಇದೆ ಫುಲ್ ಆಗಿದೆ ಮೈಸೂರು ಪಾಕಿನೊಂದಿಗೆ ಮುಕ್ತಾಯ ಅನ್ನಂಗೆ ಅವಳಿಗೆ ಗೊತ್ತಿದ್ದು ಕೊಡ್ತೀವಿ ಓಪನ್ ಆಗ್ತಾನೆ ಇದು ಓಪನ್ ಆಗ್ತದೆ ಅವ್ನು ಓಪನ್ ಆಗ್ತಾ ಇಲ್ಲ ಗೊತ್ತಾಯ್ತು ಅದಕ್ಕೋಸ್ಕರ ಅವನಿಗೆ ಕಣ್ಣು ಹೊಡೆದು ಕಣ್ಣಲ್ಲೇ ಏನೋ ಹೇಳಿದ್ದೆ ಬಲಿಗೆ ಇನ್ನೊಂದು ಮುದ್ದು ಬಿಟ್ಕೊಂಡು ಎಷ್ಟು ಕಷ್ಟಪಟ್ಕೊಂಡು ಇಲ್ಲಿದ್ದೆ ಅಲ್ದ ಅದಕ್ಕೆ ನೀನು ಕೂಡ ಗಿಫ್ಟ್ ಇವ್ ಕೊಡ್ತಾ ಇದ್ವಿ ಕಷ್ಟಪಟ್ಕೊಂಡು ಇಲ್ಲಿ ಬೈಂದಿದೆ ಅದಕ್ಕೆ ಅಲ್ದಾ ಮುದ್ದಿನ ಸಾಗರದಲ್ಲಿ ಬಿಟ್ಟಿಗೆ ಪಾಪ ಪೂರ್ಣಿಮಾ ಅಮೋಗೆಲ್ಲದ ಅಮೋಘನ್ ಕರೀರಿ ಇವತ್ತೂರಿಗೂ ಕಡೆವರೆಗೂ ಸಖತ್ ಅಲ್ಲ ಈಗ ನೀನು ಯಾರು ಒಬ್ರು ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡ್ತಾ ಇದ್ದ ನಾ ತಂದಿದ್ದು ನನಗೆ ಹೇಳ್ತಾವೀಗ ಸಿಹಿಯೊಂದಿಗೆ ಇನ್ನೇವೇ ಮ್ಯಾನ್ ಆಫ್ ಸೀರೀಸ್ ಎಲ್ಲ ಥರದಲ್ಲೂ ಇದು ಮಾಡಿ ತುಂಬಾನೇ ಇದು ಮಾಡುವ ಇಷ್ಟೆಲ್ಲ ಟೈಮ್ ಇದು ಮಾಡಿದ್ರು ಹೆಂಡತಿ ಒಂದು ಚೂರು ಎಂತೂ ಹೇಳ್ದೆ ಈ ಬ್ಯಾಗ್ ಈಗ ಸುಶೀಲಾ ಮುಂದೆ ಯಾರು ಇಲ್ಲ ನೀನೇ ಬಾ. ಸೊ ಇಷ್ಟ ಆಗಿತ್ತು ಮದುವೆ ಮನೆ ಬ್ಲಾಗ್ಸು. ಸೊ ಇದು ನನ್ನ ಮಾವನ ಮಗಳ ಮದುವೆ ಸಿರ್ಸಿಲ್ ನಡೆದಿದ್ದು. ಸೊ ಇದು ಬೆಂಗಳೂರಲ್ಲಿ ನಡೆದಿದ್ದು ರಿಸೆಪ್ಷನ್ನು ಲಾಸ್ಟ್ ಸಂಡೇ. ಸೊ ಲಾಸ್ಟಿಗೆ ಸನ್ಮಾನ ಮಾಡಿದ್ದು ಅದು ತಮಾಷೆಗಾಗಿ. ಸೊ ನಾವು ಎಲ್ಲ ನಮ್ಮ ಮನೆಗೆ ಬಂದ್ವಿ. ಮದುವೆ ನಡೆದು ಒಂದು ವಾರ ಆಯ್ತು ಈಗ. ಸೊ ನಮ್ಮ ಕೆಲಸಗಳಿಗೆ ನಾವು ತೊಡ್ಕೊಂಡಿದ್ದೀವಿ. ಸೊ ಇಷ್ಟ ಆಗಿತ್ತು ಮದುವೆ ಮನೆ ವೀಡಿಯೋ. ಸೊ ಇವತ್ತಿನ ವೀಡಿಯೋ ಮತ್ತು ಮದುವೆ ಮನೆಯ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.